ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದೊಂದೇ ಹಾದಿ ಬರೆದಿರೋದು ಪದಚಿಹ್ನ. ಸೊ ನಿನ್ನೆ ಓದಂತ ಚಾಪ್ಟರ್ ಕಂಟಿನ್ಯೂ ಮಾಡೋಣ, ಪಯಣದ ಬಗ್ಗೆ. ನಿನ್ನೆ ಕಥಾನಾಯಕ ಅವರ ಒಬ್ಬರ ಜೊತೆ ಮಾತಾಡ್ತಾ ಇದ್ದ ಅಲ್ವಾ. ಸೊ ಅವಾಗ ಅವನಿಗೆ ಒಂದು ಆನ್ಸರ್ ಸಿಕ್ತು, ಪ್ರಯಾಣದಿಂದ ಹೊಸ ಅನುಭವ, ಚೈತನ್ಯ, ಕಲಿಕೆ, ವ್ಯಕ್ತಿತ್ವ ಎಲ್ಲವೂ ಬರುತ್ತೆ ಅಂತ. ಈಗ ಅದು ಪುರಾಣಕ್ಕೆ ಕನೆಕ್ಟ್ ಮಾಡಿ ಹೇಳ್ತಾ ಇದ್ದಾರೆ, ಪಾಂಡವರ ಕಥೆ. ಒಂದು ಕಾಲ ಇತ್ತು, ಆಗ ಪಾಂಡವರ ಜೀವನ ಬಹಳ ಕಷ್ಟದಲ್ಲಿತ್ತು. ಜೂಜಲ್ಲಿ ಕೌರವರಿಗೆ ಸೋತು ಪಾಂಡವರು ಕಾಡಿಗೆ ಸೇರಿದ್ರು. ಅಲ್ಲಿಂದ ಅವರ ನಿಜವಾದ ಕಷ್ಟದ ದಿನಗಳು ಶುರುವಾಯಿತು. ಅರ್ಜುನ ಇಂದ್ರಲೋಕಕ್ಕೆ ಹೋಗಿದ್ದ, ಆದರೆ ಭೂಲೋಕದಲ್ಲಿ ಯುಧಿಷ್ಠಿರನಿಗೆ ಅರ್ಜುನನಿಲ್ಲದೆ ಬಹಳ ದುಃಖ ಆಗ್ತಾ ಇತ್ತು. ಅರ್ಜುನನಿಲ್ಲ ಎಂಬ ನೋವಿನ ಜೊತೆಗೆ ಭೀಮ ಮತ್ತೆ ದ್ರೌಪದಿ ಯುಧಿಷ್ಠಿರನಿಗೆ ಕಟುವಾಗಿ ಮಾತಾಡ್ತಾ ಇದ್ರು. ನಿನ್ನಿಂದಾನೇ ನಮ್ಗಿದಾಗಿದ್ದು, ನಿನ್ನಿಂದಾನೇ ಈ ಪರಿಸ್ಥಿತಿ ಬಂತು ಅಂತ ಬ್ಲೇಮ್ ಮಾಡ್ತಾ ಇದ್ರು. ಇವೆಲ್ಲವೂ ನಿನ್ನಿಂದಲೇ ಆಗಿದ್ದು, ಈಗಾಗಲೇ ನಾವು ವನವಾಸಕ್ಕೆ ಬರುವಂತೆ ಮಾಡಿದ್ದೆ ನೀನು ನಿರ್ಧಾರ ಮಾಡಿದ್ದಿದ್ರೆ ಇದ್ಯಾವುದೂ ಆಗ್ತಿರ್ಲಿಲ್ಲ. ಇದಲ್ದೆ ಈಗ ಅರ್ಜುನನ್ ಬೇರೆ ನೀನ್ ಹಿಮಾಲಯಕ್ಕೆ ಬೇರೆ ಕಳಿಸ್ಬಿಟ್ಟಿದ್ಯಾ, ಇದು ನಿಂದು ಇನ್ನೊಂದು ತಪ್ಪು. ಅರ್ಜುನ ತಪಸ್ ಮಾಡಿ ದಿವ್ಯ ಶಸ್ತ್ರಾಸ್ತ್ರಗಳನ್ನ ಪಡೆಯಲು ಅವಶ್ಯಕತೆ ಏನಿದೆ ಇವಾಗ? ನನ್ನ ಮತ್ತು ಅವನ ಶೌರ್ಯದ ಬಗ್ಗೆ ನಿನಗೆ ನಂಬಿಕೆ ಇಲ್ವಾ? ಅಂತೆಲ್ಲ ಭೀಮ ಪ್ರಶ್ನೆ ಮಾಡಿ, ದ್ರೌಪದಿ ಪ್ರಶ್ನೆ ಮಾಡಿ ಇವ್ರಿಗೆ ತುಂಬಾ ಬೇಜಾರಾಗ್ಬಿಟ್ಟಿತ್ತು ಯುಧಿಷ್ಠಿರನಿಗೆ. ಸೊ ಅವಾಗ ಏನಪ್ಪಾ, ನಾನೇನೋ ಒಳ್ಳೇದ್ ಮಾಡಕ್ ಹೋಗ್ತಾ ಇದ್ದೀನಿ, ಇವರೆಲ್ಲ ಹಿಂಗ್ ಮಾತಾಡ್ತಾರಲ್ಲ ಅಂತ ನೋವಾಗ್ತಾ ಇತ್ತು. ಸೊ ಅವಾಗ ಇದು ಏನಂತ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಅಂತ ನೋವಲ್ಲಿದ್ದಾಗ ಬೃಹದಶ್ವ ಅನ್ನೋ ಮಹರ್ಷಿ ಯುಧಿಷ್ಠಿರನಿಗೆ ಸಮಾಧಾನ ಮಾಡ್ತಾ ಒಂದ್ ವಿಚಾರ ಹೇಳಿದ್ರು. ನಿಷಾದ ರಾಜನಾದ ನಳನ ಕಥೆಯನ್ನ ಅವನ್ಗೆ ಹೇಳ್ತಾರೆ. ನಳನು ಇವರಂತೆಯೇ ದ್ಯೂತದಲ್ಲಿ ತನ್ನ ಸಕಲವನ್ನು ಕಳೆದುಕೊಂಡ್ರು. ಆತನಿಗೆ ಎದುರಾದ ಎಲ್ಲಾ ಕಷ್ಟಗಳನ್ನು ವಿವರಿಸಿದ್ರು. ನಳನ ಕಷ್ಟಗಳನ್ನು ಕೇಳಿ ಮತ್ತೆ ಆತ ಪಗಡೆ ಆಟದಿಂದಲೇ ತನ್ನ ರಾಜ್ಯವನ್ನು ಪಡೆದುಕೊಂಡಿದ್ದನ್ನು ಕೇಳಿ ಯುಧಿಷ್ಠಿರನಿಗೆ ಇದ್ದಂತ ತಳಮಳ ದೂರ ಆಯ್ತು. ನಮಗೂ ಹಂಗೆ ಅಲ್ವಾ, ನಾವು ಒಬ್ಬರೇ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೀವಿ ಅಂತ ಅನ್ಕೊಂಡಿರ್ತೀವಿ. ಸ್ವಲ್ಪ ಒಂದ್ 5-6 ಜನ ನಾವು ಅದೇ ಪ್ರಾಬ್ಲಮ್ ಅಲ್ಲಿ ಇದೀವಿ ಅಂತ ಒಂದ್ ಸ್ವಲ್ಪ ಸಮಾಧಾನ ಆಗುತ್ತೆ. ಓಕೆ, ನನ್ನ ಜೊತೆ ಒಂದ್ 4-5 ಜನ ಇದ್ದಾರೆ ಅಂತ. ನಾವು ಸ್ಕೂಲಲ್ಲಿ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಹೋಮ್ವರ್ಕ್ ಮಾಡಿಲ್ಲ ಅಂತ ನೋವಲ್ಲಿರ್ತೀವಿ. ನಾನು ಮಾಡಿಲ್ಲ ಅಂತ ಒಬ್ಬ ಹೇಳ್ಬಿಟ್ರೆ ಸಾಕು, ನಮ್ಮ ಫ್ರೆಂಡು ಸದ್ಯ ನನ್ನ ಜೊತೆ ಇನ್ನೊಬ್ಬ ಓದೇ ತಿಂತಾನೆ, ನನ್ನ ಜೊತೆ ಇನ್ನೊಬ್ಬ ಆಚೆ ಕಡೆ ಪನಿಷ್ಮೆಂಟ್ ತಗೊಳ್ತಾನೆ ಅಂತ. ಮನುಷ್ಯನ್ಗೆ ಎಂತ ಗುಣ, ನಮಗಾದ್ಮೇಲೆ ಇನ್ನೊಬ್ರಿಗೆ ಒಂಚೂರಾದ್ರೂ ಆಗ್ಬೇಕು, ಅಟ್ಲೀಸ್ಟ್ ಸಮಾಧಾನ ಅಲ್ವಾ. ಸೊ ಹಂಗೆ ಯುಧಿಷ್ಠಿರನಿಗೂ ಓಕೆ, ನಂತರ ಇವನು ಮಾಡ್ಕೊಂಡಿದ್ದಾನೆ, ತಪ್ಪೇನಿಲ್ಲ ಅಂತ ಸ್ವಲ್ಪ ಕನ್ಫ್ಯೂಷನ್ ದೂರ ಆಯ್ತು. ಅದೇ ಸಮಯಕ್ಕೆ ಅಲ್ಲಿಗೆ ನಾರದ್ರು ಬರ್ತಾರೆ. ಮನಸ್ಸಿನ ಶಾಂತಿಗಾಗಿ ನಾರದ್ರು ಏನ್ ಹೇಳ್ತಾರೆ ಯುಧಿಷ್ಠಿರನಿಗೆ, ನೀನು ಒಂದು ತೀರ್ಥಯಾತ್ರೆ ಹೋಗ್ಬಿಡ್ಬಾ. ಪಾಂಡವರ ಗುರುಗಳಾದ ದೌಮ್ಯ ಕೂಡ ಇದೇ ಮಾತನ್ನ ಅವ್ರಿಗೆ ಹೇಳಿರ್ತಾರೆ. ಸೊ 4 ದಿಕ್ಕುಗಳಲ್ಲಿರುವ ತೀರ್ಥಗಳ ಬಗ್ಗೆ ತಿಳಿಸಿಕೊಟ್ಟು ಆದಷ್ಟು ಬೇಗ ತೀರ್ಥಯಾತ್ರೆ ಶುರು ಮಾಡಲು ಹೇಳ್ತಾರೆ. ಪಾಂಡವರೆಲ್ಲರೂ ಇದರ ಕುರಿತು ಚರ್ಚಿಸುವಾಗ ಲೋಮಾಶರು ಇಂದ್ರಲೋಕದಿಂದ ಬಂದಿರ್ತಾರೆ. ಪಾಂಡವರ ಯಾತ್ರೆಗೆ ಮಾರ್ಗದರ್ಶಕರಾಗಿ ಲೋಮಾಶರು ಅವರ ಜೊತೆಗೆ ಹೊರಡ್ತಾರೆ. ಓಕೆ, ಗೈಡ್ ತರ ಲೋಮಾಶ ಅನ್ನೋರು ಇವ್ರಿಗೆ ಗೈಡ್ ಮಾಡಕ್ ಹೋಗ್ತಾರೆ ಆ ಯಾತ್ರೆಯಲ್ಲಿ. ಪಾಂಡವರು ಮತ್ತು ಲೋಮಾಶರು ಮೊದಲು ನೈಮಿಷಾರಣ್ಯಕ್ಕೆ ಹೋಗುತ್ತಾರೆ. ಅಲ್ಲಿ ಹರಿಯುತ್ತಿದ್ದ ಗೋಮತಿ ನದಿಯಲ್ಲಿ ಸ್ನಾನ ಮಾಡಿ ಮುಂದೆ ಪ್ರಯಾಗ್ರಾಜ್. ಇಲ್ಲಿ ಪವಿತ್ರ ಸ್ಥಳಗಳಲ್ಲಿ ಸುವರ್ಣ ಗಂಗೆಯು ನಿಶಾನೀಲ ಯಮುನೆಯೊಂದಿಗೆ ಸಂಯೋಗ ಹೊಂದುವಳು. ಇಲ್ಲಿ ಸರಸ್ವತಿ, ಗಂಗಾ, ಯಮುನಾ 3 ಜನನು ಇರ್ತಾರೆ. ಈ ರೀತಿ ಒಂದೊಂದೇ ಕತೆಗಳನ್ನ ಲೋಮಾಶರು ಅವ್ರಿಗೆ ಕತೆಗಳನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಸ್ಥಳ ಪುರಾಣ ಅಂತ ಇರುತ್ತಲ್ಲ, ನಾವೇ ಹೋಗೋದಕ್ಕೂ ಗೈಡ್ ಜೊತೆ ಹೋಗೋದಕ್ಕೂ ಡಿಫ್ರೆನ್ಸ್ ಏನು ಅಂದ್ರೆ, ಅದ್ರ ಬಗ್ಗೆ ಗೊತ್ತಿರೋರು ನಮ್ಗೆ ಸ್ಥಳ ಪುರಾಣಗಳನ್ನ ಹೇಳ್ತಾ ಇರ್ತಾರೆ. ಸೊ ಈಗ ಎಕ್ಸಾಂಪಲ್ ಏನಂದ್ರೆ, ನಾವು ರೀಸೆಂಟ್ ಆಗಿ ವೃಂದಾವನಕ್ಕೆ ಹೋದಾಗ ಸ್ಥಳ ಪುರಾಣ ನಮಗೆ ಗೊತ್ತಿಲ್ಲ. ಸುಮ್ಮನೆ ನಾವು ಏನು ಪಾದಯಾತ್ರೆ ಮಾಡಬೇಕು ಅಂತ ಹೇಳಿ ಪರಿಕ್ರಮ ಮಾಡ್ತಾ ಇದ್ದೀವಿ. ಸೊ ಅಲ್ಲಿ ಒಂದು ತುಂಬಾ ಚೆನ್ನಾಗಿದೆ, ಒಂದು ಕಾಡು ಒಳಗಡೆ ಒಂದು ಕಲ್ಲು. ಆ ಕಲ್ಲಿನ ಒಂಥರ ಚಿಕ್ಕ ಕಲ್ಲು, ದೊಡ್ಡ ಕಲ್ಲು, ಬಂಡೆ ಆಯ್ತಾ, ಅದ್ರ ಸುತ್ತ ಪೂಜೆ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಆ ಜಾಗ ಅಂದ್ರೆ, ಅಲ್ಲಿ ಹೋಗಿ ನಾವು ಏನು ಹಾಸ್ಕೊಳ್ಳೋದು ಬೇಡ, ಮಲ್ಕೊಂಡ್ಬಿಡ್ಬೋದು. ಮಣ್ಣೆ ಅಷ್ಟು ಚೆನ್ನಾಗಿದೆ. ಸೊ ನಾವು ಜಸ್ಟ್ ನೋಡಿದ್ವಿ. ಕರೆಕ್ಟ್ ಟೈಮ್ಗೆ ನಮ್ಗೆ ಒಬ್ರು ಸ್ಥಳ ಪುರಾಣಗಳನ್ನ ಹೇಳ್ಕೊಂಡು ಹೋಗ್ತಾ ಇರೋರು ಸಿಕ್ಕಿದ್ರು. ಅವರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಾವು ಸುಮ್ಮನೆ ಅಲ್ಲಿಗೆ ಹೋಗಿದ್ದಕ್ಕೂ, ಅದನ್ನ ತಿಳ್ಕೊಂಡ್ಮೇಲೆ ಆ ಜಾಗ ಮುಟ್ಟಿದ್ದಕ್ಕೂ, ಆ ಕಲ್ಲನ್ನ ನೋಡಿ ಆ ಕಲ್ಲನ್ನ ಟಚ್ ಮಾಡಿದಾಗ ಒಂಥರ ವೈಬ್ರೇಷನ್. ಸುಮ್ಮನೆ ಟಚ್ ಮಾಡಿ ನಮಸ್ಕಾರ ಮಾಡೋದಕ್ಕೂ, ಅದು ಏನು ಅಂತ ತಿಳ್ಕೊಂಡು ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಜ್ಞಾನ ಎಷ್ಟು ಸಪೋರ್ಟ್ ಮಾಡುತ್ತೆ ನೋಡಿ. ಹಾಗೆ ಇಲ್ಲೂ ಕೂಡ ಸ್ಥಳ ಪುರಾಣ ವಿವರಿಸ್ತಾ ಹೋದ್ರು.
ನಂತರ ಅಲ್ಲಿಂದ ಪಶ್ಚಿಮದ ಕಡೆಗೆ ಪ್ರಯಾಣ ಮುಂದುವರಿಸಿ ಗೋದಾವರಿ ನದಿಯನ್ನ ದಾಟಿ ಅಗಸ್ತ್ಯ ತೀರ್ಥವನ್ನ ನೋಡಿ ಅಲ್ಲಿಂದ ಹಿಂದೂ ಮಹಾಸಾಗರದ ಕಡೆಗೆ ಹೊರಟರು. ಪಶ್ಚಿಮ ಕರಾವಳಿಯಲ್ಲಿ ಹರಿಯುತ್ತಿದ್ದ ನದಿಗಳನ್ನೆಲ್ಲ ಕಂಡು ಕೊನೆಗೆ ಪ್ರಭಾಸ ತೀರ್ಥವನ್ನು ತಲುಪಿದ್ರು. ಅಲ್ಲಿ ಬಲರಾಮ ಮತ್ತು ಕೃಷ್ಣರು ಅವರನ್ನು ಸಂಭ್ರಮದಿಂದ ಸ್ವಾಗತ ಮಾಡಿದ್ರು. ಇವರು ಈ ಯಾತ್ರೆ ಮಾಡ್ಕೊಂಡು ಹೋಗಿದ್ದಕ್ಕೆ ಅಲ್ಲಿ ಕೃಷ್ಣ ಮತ್ತೆ ಬಲರಾಮ ಸಿಕ್ಕಿದ್ರು ಆ ಒಂದು ಯಾತ್ರೆಯಲ್ಲಿ. ಅಲ್ಲೇ ಹಲವು ದಿನಗಳನ್ನು ಕಳೆದು ಏನು ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ನ ಅವರಲ್ಲಿ ಮಾಡಿದ್ರು. ಕುರಿತು ಏನು ಸಾಕಷ್ಟು ಘಟನೆಗಳನ್ನ ಕುರಿತು ವಿವರವಾದ ಚರ್ಚೆ ಅಲ್ಲಿ ನಡೀತು. ಕೃಷ್ಣ ಮತ್ತು ಬಲರಾಮರ ಭೇಟಿ ಪಾಂಡವರಲ್ಲಿ ಹೊಸ ಸ್ಫೂರ್ತಿ ತಂತು. ನೋಡಿ, ಅವರು ಇನ್ನೆಂಗೂ ನಾವು ಕಳಿಬೇಕು ಕಾಡಲ್ಲಿ ಅಂತ ಅನ್ಕೊಂಡು ಅಲ್ಲೇ ಜೀವನ ಮಾಡ್ಬಿಟ್ಟಿದ್ರೆ ಅವ್ರಿಗೆ ಲೈಫ್ ಬೋರ್ ಆಗ್ಬಿಡ್ತಿತ್ತು. ಮೇ ಬಿ ಅಷ್ಟು ವರ್ಷಗಳ ಕಾಲ ಅವ್ರಿಗೆ ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಅಜ್ಞಾತವಾಸ ಮಾಡೋಕ್ಕಾಗ್ತಿರ್ಲಿಲ್ಲ ಅವ್ರಿಗೆ. ಸೊ ಇವ್ರಿಗೆ ಯಾವಾಗ ಕೃಷ್ಣ ಮತ್ತೆ ಬಲರಾಮ ಸಿಕ್ಕಿದ್ರು ಒಂದು ಹೊಸ ಸ್ಫೂರ್ತಿ ಬಂತು. ಕೃಷ್ಣ ಮತ್ತೆ ಬಲರಾಮ ಏನ್ ಹೇಳಿದ್ರು ಅಂದ್ರೆ ನೀವೇನ್ ನಿಮ್ ಜೊತೆಗೆ ನಾವು ಇದೀವಿ ಅನ್ನೋ ಒಂದು ಮಾತು ಇವ್ರಿಗೆ ಒಂದು ದೊಡ್ಡ ಬಲ ಕೊಡ್ತು. ಎಷ್ಟೋ ಸಲ ನಾವು ನಮ್ಮ ಲೈಫಲ್ಲಿ ಸೋತಿದ್ದಾಗ ಎಲ್ಲಾದ್ರೂ ಹೋದಾಗ ಸಮ್ಟೈಮ್ಸ್ ನಮ್ಗೆ ಕೆಲವು ವ್ಯಕ್ತಿಗಳು ಪರಿಚಯ ಆಗಿ ಆ ವ್ಯಕ್ತಿಗಳು ಹೇಗೋ ಗೊತ್ತಿಲ್ಲ, ನಾವು ತುಂಬಾ ಸೋತಿ ಕೂತಾಗ ಕೆಲವೊಂದು ಜರ್ನಿ ಮಾಡ್ಬೇಕಾದ್ರೆ ಕೆಲವು ವ್ಯಕ್ತಿಗಳನ್ನ ನೋಡಿದಾಗ ಏನೋ ಇನ್ಸ್ಪೈರ್ ಆಗುತ್ತೆ, ಏನೋ ಕಲಿತೀವಿ, ಎಲ್ಲೋ ಹೋಗಿರ್ತೀವಿ, ಯಾರನ್ನೋ ನೋಡ್ತೀವಿ, ಯಾವುದೋ ವಿಚಾರ ಅರ್ಥ ಆಗುತ್ತೆ. ಸೊ ಆ ವಿಚಾರ ನಮ್ಮ ಜೀವನಕ್ಕೆ ಕನೆಕ್ಟ್ ಆಗಿರುತ್ತೆ, ನಮ್ಮಲ್ಲಿರೋ ಗೊಂದಲಗಳನ್ನ ಕ್ಲಿಯರ್ ಮಾಡುತ್ತೆ, ಒಂದು ಹೊಸ ಶಕ್ತಿ ಕೊಡುತ್ತೆ. ಲೈಫಲ್ಲಿ ಇದೆಲ್ಲ ಇದೆಯಂತೆ, ನಾವೇನಕ್ಕೆ ಹೆದರ್ಬೇಕು ಅಂತ ಅನ್ಸುತ್ತೆ. ಸಾಕಷ್ಟು ವಿಚಾರಗಳು ಕಲಿಯೋ ಮನ್ಸಿದ್ರೆ ಎಲ್ಲ ಕಡೆ ಕಲಿಬೋದು ಅಂತೀವಲ್ಲ, ಹಾಗೆ. ಸೊ ಇವರು ಕೂಡ ಅಲ್ಲಿ ಜರ್ನಿ ಮಾಡಿದ್ರಿಂದ ಇವೆಲ್ಲ ಸಿಕ್ತು. ಅದಾದ್ಮೇಲೆ ಕೃಷ್ಣ ಮತ್ತೆ ಬಲರಾಮ ಸಿಕ್ಕಿದ್ದೆ ಆ ಪ್ರಯಾಣದಿಂದ. ಅಲ್ಲಿಂದ ಅವ್ರಿಗೆ ಒಂದು ಧೈರ್ಯ ಬಂತು. ಅದೆಲ್ಲ ಸಾಧ್ಯ ಆಗಿದ್ದು ಈ ಯಾತ್ರೆಯಿಂದ, ಅಂದ್ರೆ ಪಯಣದಿಂದ. ಸೊ ಅದಾದ ಮೇಲೆ ಅವರು ಪಾಂಡವರು ಉತ್ತರದ ಕಡೆಗೆ ಪ್ರಯಾಣ ಮುಂದುವರಿಸಿದಾಗ ಅಲ್ಲಿ ಶಿಬಿ ಚಕ್ರವರ್ತಿಯಿಂದ ಪುನೀತವಾದ ಸರಸ್ವತಿ ನದಿಯ ತೀರಕ್ಕೆ ಬಂದ್ರು. ಅಲ್ಲಿಂದ ಗಂಗಾ ನದಿಯನ್ನು ದಾಟಿ ಪವಿತ್ರವಾದ ಮೈನಾಕ ಪರ್ವತಕ್ಕೆ ಬಂದ್ರು. ಅಲ್ಲಿಂದ ಮುಂದಿನ ನಿಲ್ದಾಣವೇ ಕೈಲಾಸ. ಆ್ಯಂಡ್ ನನ್ನ ಬಿಗ್ಗೆಸ್ಟ್ ಡ್ರೀಮ್ ಒಂದಿದೆ ನಮ್ಮ ಲೈಫಲ್ಲಿ. ಸೊ ಕೈಲಾಸಕ್ಕೆ ಹೋಗಬೇಕು, ಕೈಲಾಶ್ ಪರ್ವತ ಅಂತ ಇದೆ. ಸೊ ಕೈಲಾಶ್ ಪರ್ವತಕ್ಕೆ ಹೋಗಬೇಕು ಅನ್ನೋದು ನನಗೆ ಒಂದು ದೊಡ್ಡ ಆಸೆ. ಸೊ ಮುಂಚೆ ಎಲ್ಲ ನಿಜವಾಗ್ಲೂ ಹೇಳ್ತೀನಿ, ನನಗೆ ಲಂಡನ್ ಹೋಗಬೇಕು, ಆಮೇಲೆ ಕೆಲವೊಂದು ಕಂಟ್ರಿ ಜರ್ಮನ್ ಹೋಗಬೇಕು, ಜಪಾನ್ ಹೋಗಬೇಕು ಅಂತೆಲ್ಲ ಸುಮ್ಮನೆ ಇತ್ತು ಆಸೆ, ಸುಮ್ಮನೆ ಅಲ್ಲ ಇತ್ತು. ಆದರೆ ಯಾವಾಗ ನಾನು ಈ ನಾಲೆಜ್ ಪಾತ್ಗೆಲ್ಲ ಬರೋಕ್ಕೆ ಸ್ಟಾರ್ಟ್ ಆದೆ, ಅವೆಲ್ಲ ಖಂಡಿತ ನೋಡೋಣ, ಅಲ್ಲಿಗೂ ಹೋಗೋಣ. ಆದರೆ ಫಸ್ಟು ಅದಕ್ಕೆ ಮುಂಚೆ ನನ್ನ ಪ್ರಿಯಾರಿಟಿ ಫಸ್ಟು ನಾನು ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದಾಗ ಖಂಡಿತ ಹೌದು, ಏನು ವೃಂದಾವನ ಮಥುರಾ ಅಂತ ಅಂದ್ಕೊಂಡಿದ್ದೆ, ಅದು ಆಯಿತು. ಆ್ಯಂಡ್ ಚಾರ್ಧಾಮ್ ಹೋಗಬೇಕು ಅಂತ ಇದೆ, ಅಂದರೆ ಕೇದಾರ್ನಾಥ್, ಬದ್ರಿನಾಥ್, ಗಂಗಾ, ಏನು ಯಮುನೋತ್ರಿ, ಗಂಗೋತ್ರಿ ನೋಡಬೇಕು ಅಂತ ಒಂದು ಕನಸಿದೆ. ಅದು ಯಾವಾಗ ಆಗುತ್ತೆ ಅವನಿಗೆ ಬಿಟ್ಟಿದ್ದು, ಬಟ್ ಖಂಡಿತ ಅದ್ರ ಪ್ರೊಸೆಸ್ ಮಾಡ್ತೀವಿ, ಅಂದರೆ ಆ ಕಾರ್ಯದಲ್ಲಿ ನಾವಿರ್ತೀವಿ. ಅದಾದಮೇಲೆ ಕೈಲಾಶ್ ಪರ್ವತಕ್ಕೆ ಹೋಗಬೇಕು ಅಂತ. ಸೊ ಇದಿಷ್ಟು ಈಗ ಫಸ್ಟ್ ಸದ್ಯಕ್ಕೆ ಹಾಕ್ಕೊಂಡಿರುವಂಥ ಒಂದು ಕನಸು, ಎಕ್ಸ್ಪೀರಿಯನ್ಸ್ ಮಾಡಬೇಕು ಸುಮ್ಮನೆ ಅಂತ. ಸೊ ಎಲ್ಲಾದ್ರ ಜೊತೆ ನೋಡಿ, ಈ ಕಡೆ ಕ್ಲಾಸ್ ಮಾಡಬೇಕು, ಈ ಕಡೆ ಯೂಟ್ಯೂಬ್ ವೀಡಿಯೋಸ್ ಮಾಡಬೇಕು, ಈ ಕಡೆ ನಾವು ಕೂಡ ಪ್ರಯಾಣ ಮಾಡಬೇಕು. ಸೊ ನಿಜವಾಗ್ಲೂ ನನಗೆ ಗೊತ್ತಿರೋ ಹಾಗೆ ನನ್ನ ಲೈಫಲ್ಲಿ ಜರ್ನಿ ನನಗೆ ತುಂಬ ಪಾಠ ಕಲಿಸಿದೆ. ಅಂದರೆ ಎಷ್ಟೋ ಸಲ ಅವಾಗೆಲ್ಲ ಟ್ರೈನಲ್ಲಿ ನಾರ್ಮಲ್ ಜನರಲ್ ಬೋಗಿಯಲ್ಲಿ ತುಂಬ ದೂರ ಹೈದರಾಬಾದು ಅಂಥ ಕಡೆ ಎಲ್ಲ ಸೀಟ್ ಇಲ್ಲದೆ ತಿರುಪತಿ ತನಕ ನಿಂತ್ಕೊಂಡು ಹೋಗಿ ತಿರುಪತಿಯಿಂದ ನನಗೆ ಸೀಟ್ ಸಿಕ್ಕಿ ಹೋಗಿದ್ದುಂಟು, ಅದರಲ್ಲೂ ರಶಲ್ಲಿ. ಆ ಜರ್ನಿ, ನೈಟ್ ಜರ್ನಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್, ಅವ್ರ ಭಾಷೆ, ಅವ್ರ ಮಾತು, ಎಲ್ಲವೂ ಕೂಡ ಆಯಿತಾ. ಸೊ ಈ ಥರ ಬಸ್ ಜರ್ನಿ, ಟ್ರೈನ್ ಜರ್ನಿ, ಟ್ಯಾಕ್ಟ್ರಲ್ಲಿ ಹೋಗಿದ್ದೀನಿ. ಆಮೇಲೆ ಈ ಮೆಟೋಡೋರ್ ಅಂತಾರಲ್ಲ, ಮೆಟೋಡೋರ್ ಅನ್ನೋ ಒಂದು ಟೆಂಪೋ, ಅದರಲ್ಲಿ ಊರ ಕಡೆ ಹೋದಾಗೆಲ್ಲ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಅವಾಗೆಲ್ಲ ಏನು ಅನ್ನಿಸ್ತಾ ಇತ್ತು, ಓಕೆ ಅದನ್ನು ನಡೀತಿದೆ ಅಂತ, ಬಟ್ ಪ್ರತಿಯೊಂದು ಜರ್ನಿ ಕೂಡ ಸಾಕಷ್ಟು ವಿಷಯ ತಿಳಿಸಿದೆ. ಕೆಲವೊಂದು ಟೈಮ್ ಯಾವುದಾದ್ರೂ ಊರಿಗೆ ಹೋಗಿ ಒಂದೊಂದು ಮನೆಗಳಿಗೆ ಹೋಗಿ ಅವ್ರ ಮನೆಯಲ್ಲಿ ಊಟಕ್ಕೆ ಅಂತ ಹೋದಾಗ ಎಷ್ಟು ಅನ್ನಿಸ್ತಿತ್ತು ಅಂದರೆ, ಭಗವಂತ ನಮಗೆ ಎಲ್ಲ ಕೊಟ್ಟಿದ್ದಾನಲ್ಲಪ್ಪ, ಪಾಪ ಇವ್ರಿಗೊಂದು ಬೇಸಿಕ್ ನೀಡ್ ಕೂಡ ಇಲ್ಲ, ಅಂಥದ್ರಲ್ಲಿ ನಮಗೋಸ್ಕರ ಅಡುಗೆ ಮಾಡಿ ಊಟ ಕರೀತಾರೆ ಅಂದರೆ ಆ ಸಿಚುಯೇಷನ್ಸ್ ಹೆಂಗೆ ಹ್ಯಾಂಡಲ್ ಮಾಡಿರ್ಬೇಕು ಅವರೆಲ್ಲ. ಆಮೇಲೆ ಟಾಯ್ಲೆಟ್ ರೂಮ್ಸ್ಗಳು, ಓಕೆ ನಾನು ಅವಾಗ ಒಂದು 13-14 ಇಯರ್ಸ್ ಬಿಫೋರ್ ಬಳ್ಳಾರಿ ಕಡೆ ಹೋದಾಗ, ಮರಿಯಮ್ನಹಳ್ಳಿ ಅಂತ ಕಡೆ ಎಲ್ಲ ಹೋದಾಗ ಟಾಯ್ಲೆಟ್ ರೂಮ್ಸ್ ಇಲ್ಲ.
ಸೊ ಒಂದು ಕಡೆಗೆ ಹೋಗಿ ಅವರು ಟಾಯ್ಲೆಟ್ಗೂ ಬೇರೆ ಕಡೆ ಹೋಗಬೇಕು, ನೀರಿನ ಒಂದು ಪ್ರಾಬ್ಲಮ್ ಇದೆ. ಸೊ ಇದೆಲ್ಲದ್ರ ಮಧ್ಯ ನಾವು ಎಷ್ಟು ಅದೃಷ್ಟ ಇದೆ ನಮ್ಮ ಲೈಫು ಅಂತ ಅನಿಸುತ್ತೆ. ಹಾಗೆ ಅವ್ರನ್ನೆಲ್ಲ ನೋಡಿದಾಗ ಎಷ್ಟೋ ಜನ ಅದನ್ನು ಕಂಫರ್ಟಬಲ್ ಆಗಿ ಎಂಜಾಯ್ ಮಾಡೋದನ್ನು ನೋಡಿದಾಗ ಹೀಗೂ ಇರ್ಬೋದಲ್ವಾ, ಎಲ್ಲವೂ ಸಾಧ್ಯ ಅಲ್ವಾ ಅಂತಲೂ ಅನಿಸಿದೆ. ಸೊ ಈ ಜರ್ನಿ ಏನಿದೆ ಅದು ತುಂಬ ಕಲಿಸಿದೆ. ಹತ್ತತ್ರ ನಾನು ಸೆಕೆಂಡ್ PU ಫಸ್ಟ್ PU ಇದ್ದಾಗಿಂದನೂ ತುಂಬ ಜರ್ನಿ ಮಾಡಿದ್ದೀನಿ. ಎವ್ರಿ ಸಮ್ಮರ್ ಹಾಲಿಡೇಸ್, ಎವ್ರಿ ಮಿಡ್ ಟರ್ಮ್ ನಮಗೆ ರಜೆ ಸಿಕ್ಕಾಗ ಹೋಗ್ತಾ ಇದ್ವಿ. ಸೊ ಪ್ರತಿ ಹಾಲಿಡೇಸು ನಾನು ತುಂಬ ಜರ್ನಿ ಮಾಡ್ತಾ ಇದ್ದೆ. ಎಲ್ಲ ಅಣ್ಣನ ಜೊತೆ, ಅಣ್ಣನ ಫ್ರೆಂಡ್ಸು, ನನ್ನ ಫ್ರೆಂಡ್ಸು, ಅಪ್ಪ ಅಮ್ಮ ತುಂಬ ಜರ್ನಿ ಮಾಡ್ತಾ ಇದ್ದೆ. ಬಟ್ ಒಂದೊಂದು ಜರ್ನಿಯಲ್ಲೂ ಸಾಕಷ್ಟು ತಿಳ್ಕೊಳ್ಳೋದಿರುತ್ತೆ. ಸೊ ನಮ್ಮ ಲೈಫಲ್ಲಿ ನಿಜವಾಗ್ಲೂ ಒಂದು ರೀತಿ ಕ್ಲಾರಿಟಿ ಬರುತ್ತೆ, ಹಂಬಲ್ನೆಸ್ ಕ್ರಿಯೇಟ್ ಆಗುತ್ತೆ ಅನಿಸುತ್ತೆ. ನಾನು ಪ್ರಯಾಗ್ರಾಜ್ಗೆ ಹೋದಾಗ ಅದು ನನ್ನ ಡ್ರೀಮ್ ಇತ್ತು, ಫುಲ್ಫಿಲ್ ಆಯಿತು. ಕಾಶಿ, ಪ್ರಯಾಗ್ರಾಜ್, ಅಯೋಧ್ಯೆ, ಸೊ 3 ಕೂಡ. ಸೊ ಪ್ರಯಾಗ್ರಾಜ್ಗೆ ಹೋದಾಗ ಒಂದು ನೋಡಿ, ನಮಗೆ ನಡೆಯೋಕ್ಕಾಗ್ತಾ ಇಲ್ಲ, ಬಿಸಿಲು ಅಂತ ಕ್ಯಾಪ್ ಹಾಕ್ಕೊಂಡು ವೇಲೆಲ್ಲ ಹೊತ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲೊಂದು ಪುಟ್ಟ ಮಗು ಒಂದು ದಾರದ ಮೇಲೆ ಕೋಲ್ ಇಟ್ಕೊಂಡು ನಡೀತಾ ಇದೆ. ಅಂದರೆ ಅದು ದುಡ್ಡಿಗೋಸ್ಕರ, ₹1 ₹2 ಹಾಕೋಕ್ಕೋಸ್ಕರ. ನಾನು ಒಂದು 2 ಮಿನಿಟ್ಸ್ ಅಲ್ಲಿ ಸುಸ್ತಾಗಿತ್ತು ಅಂತ ಅಲ್ಲೆಲ್ಲೋ ಕುತ್ಕೊಳ್ಳೋಕೆ ನೋಡಿದೆ. ಅವ್ರನ್ನ ನೋಡ್ಬಿಟ್ಟು ಕೂತ್ಕೊಂಡೆ. ನಿಜಕ್ಕೂ ನಂಗೆ ಅವಾಗ ಅನಿಸಿದ್ದೇನೆಂದರೆ, ಇಷ್ಟು ಬಿಸಿಲಿಗೆ ನಾವೆಷ್ಟು ಇದು ಮಾಡ್ತಾ ಇದ್ದೀವಿ, ಆ ಹುಡುಗಿ ಆ ಬಿಸಿಲಲ್ಲಿ, ಆ ಧೂಳಲ್ಲಿ ಅಷ್ಟು ಕೆಲಸ ಬೇರೆ ಮಾಡ್ತಾ ಇದ್ದಾರಲ್ಲ ಅಂತ ನೋಡಿದಾಗ ನಿಜವಾಗ್ಲೂ ಹೆಂಗೆ ಅಂದರೆ 2 ಥರ. ಒಂದು, ನಾವು ಚೆನ್ನಾಗಿದ್ದೀವಿ, ಇನ್ನೊಂದು ಈ ಥರನೂ ಇದ್ದಾರೆ. ಅದ್ರಲ್ಲೂ ಅವ್ರು ಇರೋ ಏನೋ ಒಂದು ಟ್ಯಾಲೆಂಟು, ಅವರು ಅದನ್ನು ಸಂಪಾದಿಸ್ತಾ ಇದ್ದಾರೆ. ಎಷ್ಟೋ ಜನ ಏರೋಬಿಕ್ಸ್ ಕ್ಲಾಸ್ಗೆ ಹಾಕ್ತಾರೆ ಮಕ್ಕಳನ್ನ. ಆ ಏರೋಬಿಕ್ಸ್ ಕ್ಲಾಸ್ಗೆ ಹಾಕಿ ಎಲ್ಲ ಹೇಳ್ಕೊಟ್ಟು ಅವ್ರನ್ನ ಅದರಲ್ಲಿ ನ್ಯಾಷನಲ್ಸ್ ಅಂತೆ, ಸ್ಟೇಟ್ಸ್ ಅಂತೆ ಅಂತ ಕಲಿಸ್ತಾರೆ. ಅಂದರೆ ಅಲ್ಲಿಗೆಲ್ಲ ಹೋಗೋಕ್ಕೆ ಕಳಿಸ್ಕೊಡ್ತಾರೆ. ಇವರು ಏರೋಬಿಕ್ಸ್ ಯಾರೂ ಹೇಳ್ಕೊಟ್ಟಿಲ್ಲ, ಅವರೇ ಅದು ಅವ್ರಿಗೆ ಪೇರೆಂಟ್ಸಿಂದನೂ ಅವರವರೇ ಕಲ್ತ್ಕೊಂಡು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದೆಲ್ಲ ನೋಡಿದಾಗ ದೇವರು ಎಲ್ಲರೊಳಗೂ ಎಂಥ ಶಕ್ತಿ ಕೊಟ್ಟಿದ್ದಾನಪ್ಪ. ಸೊ ಮಾಡಬೇಕು ಅನ್ನೋದಷ್ಟೇ ನಮ್ಮ ಕೈಯಲ್ಲಿದೆ, ಎಲ್ಲ ಆಲ್ರೆಡಿ ಪ್ರಿಪೇರ್ ಇದೆ, ಆ್ಯಕ್ಷನ್ ಅಷ್ಟೇ ಬೇಕಾಗಿದೆ. ಇವೆಲ್ಲ ತಿಳ್ಕೊಂಡಿದ್ದು ಪ್ರಯಾಣದಲ್ಲೇ. ಸೊ ಪಯಣ ಮಾಡ್ತಾ 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 ನನ್ನ ಜೀವನದ ಎಷ್ಟೋ ಕನ್ಫ್ಯೂಷನ್ಸ್ಗೆ ಕ್ಲಾರಿಟಿ ಸಿಕ್ಕಿದ್ದು. ತುಂಬ ಸ್ಟೇಟ್ಸ್, ತುಂಬ ರಾಜ್ಯಗಳಿಗೆ ಹೋಗಿದ್ದೀನಿ ನಾನು ಸ್ಪೋರ್ಟ್ಸಲ್ಲಿದ್ದಾಗ. ಅಲ್ಲಿನ ಊಟಗಳು, ಕೆಲವೊಂದು ಭಾಷೆ, ಅವರ ಒಂದು ಸಂಪ್ರದಾಯಗಳು, ಅದಕ್ಕೆ ಅವ್ರು ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ, ಅವ್ರವ್ರ ಭಾಷೆಗೆ ಎಷ್ಟು ರೆಸ್ಪೆಕ್ಟ್ ಮಾಡ್ತಾರೆ, ಇದಾಗಿರ್ಬೋದು. ಆಮೇಲೆ ಸಾಕಷ್ಟು ನಮಗೆ ಸಿಗುತ್ತೆ ಪ್ರಯಾಣದಲ್ಲಿ. ಸೊ ಈಗ ನೀವು ಹೇಳಿ, ಹೇಗೆ ಇವರು ಪ್ರಯಾಣನ ಮಾಡಿ ಕೃಷ್ಣ ಮತ್ತು ಬಲರಾಮ ಅವ್ರ ಲೈಫಲ್ಲಿ ಸಿಕ್ಕಿದ್ರು, ಹಾಗೆ ನನಗೂ ಕೂಡ ಪ್ರತಿಯೊಂದರಲ್ಲೂ ಸ್ಪೋರ್ಟ್ಸ್ಗೆ ಹೋದಾಗ ನನಗೊಬ್ಬರು ಪರಿಚಯ ಆದರು. ಅವರಿಂದ ನನಗೆ ಸಾಕಷ್ಟು ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೆವೆಲ್ಗೆಲ್ಲ ಹೋಗೋಕ್ಕೆ ಸಪೋರ್ಟ್ ಆಯಿತು. ಅದಕ್ಕೆ ಹೋಗಿಲ್ಲ ಅಂದಿದ್ರೆ ನಂಗೆ ಅದು ಕನೆಕ್ಷನ್ನೇ ಸಿಗ್ತಾ ಇರಲಿಲ್ಲ. ಆಮೇಲೆ ನಾನು ಒಂದ್ಸಲ ಯಾವುದೋ ಒಂದು ಕೆಲಸದ ಮೇಲೆ ಹೈದ್ರಾಬಾದ್ಗೆ ಹೋದಾಗ, ಸ್ಪೋರ್ಟ್ಸ್ಗೆ ಹೋದಾಗ ಸಿಕ್ಕಂಥ ಫ್ರೆಂಡ್ಸ್ ಇದ್ರು ಒಂದು 3-4 ಜನ. ಅವರೆಲ್ಲ ಸೇರಿ ನನಗಲ್ಲಿ ಬರೋಕ್ಕೆ, ಉಳ್ಕೊಳ್ಳೋಕ್ಕೆ, ಪಿಕ್ ಮಾಡಿ ಡ್ರಾಪ್ ಮಾಡಿ ಅರೇಂಜ್ ಮಾಡಿಕೊಟ್ರು. ಸೊ ನನಗೆ ಆ ವ್ಯಕ್ತಿಗಳು ಸಿಗ್ತಿರ್ಲಿಲ್ಲ, ಇವತ್ತು ಕಾಂಟ್ಯಾಕ್ಟಲ್ಲಿದ್ದಾರೆ. ನಾವು ಅವತ್ತು ಒಂದೇ ದಿನ ಸಿಕ್ಕಿದ್ದು, ಮತ್ತು ಅವ್ರು ಇಲ್ಲಿಗೆ ಬಂದಿಲ್ಲ, ನಾನು ಅಲ್ಲಿಗೆ ಹೋಗಿಲ್ಲ. ಬಟ್ ಎವ್ರಿ ಬರ್ತ್ಡೇಗೆ ಪ್ರತಿ ವರ್ಷ ವಿಶ್ ಮಾಡ್ತಾರೆ ಕಾಲ್ ಮಾಡಿ. ಸೊ ಈ ಥರ ಒಂದೊಳ್ಳೆ ಸಂಬಂಧ, ಸ್ನೇಹ ಕಾಪಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗಿದೆ. ಸೊ ಕಲಿತೆ. ಸೊ ನೋಡಿ, ನಮ್ಗೆ ಯಾರು ಏನು ಅಂತ ಗೊತ್ತಿಲ್ಲ, ನಾವಲ್ಲಿ ಹೋದಾಗ ನಾವೆಲ್ಲಿ ಹೋಗಬೇಕು ಕರ್ಕೊಂಡೋಗಿ ತೋರಿಸಿ ಅವ್ರ ಟೈಮ್ನೆಲ್ಲ ನಮಗೆ ಕೊಟ್ಟು ಮಾಡಿದ್ದಾರೆ ಅಂದರೆ ಇವೆಲ್ಲ ನಾವು ಕೂಡ ಕಲಿಯುವಂಥದ್ದೇ ಅಲ್ವಾ. ಸೊ ಏನು ಹೇಳಿ, ಅಷ್ಟು ಕಲಿಯೋದಿದೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದರೆ. ಸೊ ನೀವು ಯಾವ್ಯಾವ ಜರ್ನಿ ಮಾಡಿದ್ದೀರಾ, ಎಲ್ಲೆಲ್ಲಿ ಹೋಗಿದ್ದೀರಾ, ಆ ಜರ್ನಿಯಲ್ಲಿ ನಿಮ್ಮ ಅನುಭವಗಳು ಏನಿದೆ, ಅಥವಾ ನೀವು ಅನುಭವಗಳನ್ನ ಗಮನಿಸಿಲ್ವಾ, ಈಗ ಒಂದ್ಸಲ ರೀಕಾಲ್ ಮಾಡ್ಕೋಬೋದಾ, ಯಾವುದಾದ್ರೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದ್ದಿದೆಯಾ ನಿಮ್ಮ ಲೈಫಲ್ಲಿ, ನಿಮ್ಮ ಜರ್ನಿ ಮಾಡಬೇಕಾದ್ರೆ, ಪ್ರಯಾಣ ಮಾಡಬೇಕಾದ್ರೆ ಇದ್ದರೆ ಅದನ್ನು ಕಮೆಂಟಲ್ಲಿ ಶೇರ್ ಮಾಡಿ. ಸೊ ಪ್ರಯಾಣ ಕೂಡ ಒಂದು ರೀತಿ ಲರ್ನಿಂಗ್ ಅನ್ನೋದು ಇವತ್ತು ನಮ್ಗೆ ಅರ್ಥ ಆಗಿದೆ. ಸೊ ಪಾಂಡವರಿಗೆ ಕೃಷ್ಣ ಬಲರಾಮ ಸಿಕ್ಕಂಗೆ ನಮಗೂ ಕೂಡ ಕೃಷ್ಣ ಬಲರಾಮನ್ ಥರದ ಎನರ್ಜಿ ಸಿಗುತ್ತೆ ಪ್ರಯಾಣದಿಂದ, ನಾವು ಜ್ಞಾನದಿಂದ, ಪ್ರಜ್ಞೆಯಿಂದ ಇದ್ದರೆ. ಥ್ಯಾಂಕ್ ಯು.